ನೋಡಿ, ಭಗವಂತನು ತನ್ನ ಭಕ್ತರನ್ನು ಯಾವಾಗಲೂ ರಕ್ಷಿಸುತ್ತಾನೆ. ಅವನು ನಮ್ಮ ಮುಂದೆ ಹೋಗಿ ನಮಗೆ ದಾರಿ ತೋರುವುದಿಲ್ಲ, ಬದಲಾಗಿ ನಮ್ಮ ಹಿಂದಿನಿಂದ ಬಂದು ನಮಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತಾನೆ. ಭಗವಂತನು ಭಕ್ತನ ಬೆನ್ನ ಹಿಂದೆ ನಿಂತು ರಕ್ಷಿಸುವ ಕಾವಲುಗಾರ. ನಾವು ಅಹಂಕಾರದಿಂದ ಮುಂದೆ ಹೋದರೆ ದಾರಿ ತಪ್ಪಬಹುದು, ಆದರೆ ನಮಗೆ ತಿಳಿಯದಂತೆ ನಮ್ಮ ಹಿಂದೆ ಬಂದು ನಾವು ತಪ್ಪು ದಾರಿಗೆ ಹೋಗದಂತೆ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡದಂತೆ ತಡೆದು ಸನ್ಮಾರ್ಗದಲ್ಲಿ ನಡೆಸುತ್ತಾನೆ. ತಾಯಿ ತನ್ನ ಮಗುವನ್ನು ಹೇಗೆ ಹಿಂಬಾಲಿಸಿ ರಕ್ಷಿಸುತ್ತಾಳೋ ಹಾಗೆ ಭಗವಂತನು ಭಕ್ತನ ಹಿಂದೆ ಇದ್ದು ಕೆಟ್ಟದ್ದರಿಂದ ರಕ್ಷಿಸುತ್ತಾನೆ. ನಾವು ಮಾಡುವ ತಪ್ಪು ನಿರ್ಧಾರಗಳನ್ನು ತಿದ್ದಿ ಸರಿಯಾದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸುತ್ತಾನೆ. ನಾವು ದೇವರಿಗೆ ಸಂಪೂರ್ಣವಾಗಿ ಶರಣಾದಾಗ ನಮ್ಮ ಪಾಪಗಳನ್ನು ಕಳೆದು ನಮ್ಮನ್ನು ರಕ್ಷಿಸುವುದು ಅವನ ಜವಾಬ್ದಾರಿ ಆಗುತ್ತದೆ. ಭಗವಂತನು ನಮ್ಮನ್ನು ಅರಿವಿಲ್ಲದೆ ಅಪಾಯಗಳಿಂದಲೂ ರಕ್ಷಿಸುತ್ತಾನೆ. ಸರಳವಾಗಿ ಹೇಳುವುದಾದರೆ, ಭಗವಂತನು ನಮ್ಮ ಮುಂದೆ ಹೋಗಿ ಮಾರ್ಗವನ್ನು ಸುಲಭಗೊಳಿಸುವುದಕ್ಕಿಂತ ನಮ್ಮ ಹಿಂದೆ ನಿಂತು ನಮಗೆ ತಪ್ಪು ಆಗದಂತೆ ಕಾಪಾಡುತ್ತಾನೆ.